ನಮಸ್ತೆ, ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಇನ್ನೇನು 4 ದಿನದಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಬರ್ತಾ ಇದೆ. ಅದೇ ರೀತಿಯಾಗಿ ನಾನು ಕೂಡ ವರಮಹಾಲಕ್ಷ್ಮಿ ಹಬ್ಬನ ಯಾವ ರೀತಿ ಆಚರಿಸ್ತೀನಿ, ಸಿಂಪಲ್ ಆಗಿ ಆಚರಿಸಿದ್ರೂ ಯಾವ ರೀತಿ ಆಚರಿಸ್ಬೋದು, ಈಗ ತಾನೇ ಮೊದಲನೇ ವರ್ಷ ನಾವು ಹಬ್ಬನ ಶುರು ಮಾಡ್ತಾ ಇದ್ದೀವಿ ಅನ್ನೋರು ಕೂಡ ಈ ಒಂದು ಹಬ್ಬನ ಬೇಗನೆ ತಯಾರಿ ಮಾಡ್ಕೋಬೋದು. 2 ದಿನಗಳಲ್ಲಿ ನೀವು ಹಬ್ಬದ ತಯಾರಿನೂ ಕೂಡ ನೀವು ಮಾಡ್ಕೋಬೋದು. ಯಾಕಂದರೆ ಈಗ ಮೊದಲಿಗೆ ಶ್ರಾವಣ ಇರೋದ್ರಿಂದ ಎಲ್ಲರೂ ಮನೇನ ಕ್ಲೀನ್ ಮಾಡೇ ಇಟ್ಕೊಂಡಿರ್ತಾರೆ. ಅದಕ್ಕೆ ಯಾಗೇನು ಸಪ್ರೇಟಾಗಿ ಕ್ಲೀನ್ ಮಾಡುವಂಥ ಅವಶ್ಯಕತೆ ಏನಿರಲ್ಲ. ಹಾಗಾಗಿ ಲಕ್ಷ್ಮೀ ಹಬ್ಬದ ಅಂದರೆ ವರಮಹಾಲಕ್ಷ್ಮಿ ಹಬ್ಬನ ನಾವು ಯಾವ ರೀತಿ ತಯಾರಿ ಮಾಡ್ಕೋಬೋದು, ಹಾಗೆ ಏನೇನೆಲ್ಲ ಪೂಜಾ ಸಾಮಾನುಗಳನ್ನು ತೊಗೊಂಡು ಬಂದರೆ ವರಮಹಾಲಕ್ಷ್ಮಿ ಹಬ್ಬ ಮಾಡ್ಬೋದು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗಾದರೆ ಬನ್ನಿ, ವಿಡಿಯೋನ ಶುರು ಮಾಡೋಕ್ಕಿಂತ ಮುಂಚೆ ಇನ್ನೂ ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಣ. ಹಾಗಾಗಿ ಮೊದಲೇ ತಟ್ಟೆ ತಯಾರಿ ಮಾಡ್ಕೊಂಡಿದ್ದೀನಿ. ಇದು ಕುಂಕುಮ, ಅರಿಶಿನ, ಅಕ್ಷತೆ ಕಾಳು ಮತ್ತು ಗೆಜ್ಜೆ ವಸ್ತ್ರ, ಅಂಗದಾರ ಮಾಡೋದಕ್ಕೆ 5 ಎಳೆ ದಾರ, ಹಾಗೆ ತುಪ್ಪ, ವಿಭೂತಿ ತೊಗೊಂಡಿದ್ದೀನಿ, ಗಂಧ ತೊಗೊಂಡಿದ್ದೀನಿ. ಇಲ್ಲೇ ಬಳೆಗಳನ್ನು ತೊಗೊಂಡಿದ್ದೀನಿ ಫ್ರೆಂಡ್ಸ್. ಹಸಿರು ಬಳೆ, ಚಿಕ್ಕಿ ಬಳೆ ಅಂದರೆ ಇಷ್ಟ, ಹಾಗಾಗಿ ಚಿಕ್ಕಿ ಬಳೆಯನ್ನು ತೊಗೊಂಡಿದ್ದೀನಿ. ಇಲ್ಲಿ ಮಡ್ಲಕ್ಕಿ ತುಂಬೋ ಸಾಮಾನುಗಳೆಲ್ಲ ಇದೆ. ಬೆಲ್ಲ, ಕೊಬ್ಬರಿ ಮತ್ತು ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ಕೊಂಡಿದ್ದೀನಿ. ಒಂದು ಬ್ಲೌಸ್ ಪೀಸನ್ನು ಇಟ್ಕೊಂಡಿದ್ದೀನಿ. ಇದು ನಿನ್ನೆ ತಾನೇ ನಮ್ಮ ಹೊಲದಲ್ಲಿ ಫಸ್ಟ್ ಟೈಮು ಹಣ್ಣು ಬಿಟ್ಟಿತ್ತು. ಹಾಗಾಗಿ ಮೊದಲನೇದ ಫಲನ ವರಮಹಾಲಕ್ಷ್ಮಿಗೆ ಇಡಬೇಕು ಅಂಥೇಳಿ ಇದನ್ನು ತೊಗೊಂಡು ಬಂದಿದ್ದೀನಿ. ನಿಮಗೂ ಕೂಡ ತೋರಿಸ್ತಾ ಇದ್ದೀನಿ. ಮತ್ತು ಇದು ವರಮಹಾಲಕ್ಷ್ಮಿ ಅಮ್ಮನಿಗೆ ಉಡಿಸೋದಕ್ಕೆ ಬ್ಲೌಸ್ ಪೀಸನ್ನು ತೊಗೊಂಡಿದ್ದೀನಿ. ಇಲ್ಲಿ ಅರ್ಶಿಣ ಪಾಕಿಟು, ಕುಂಕುಮ ಪಾಕಿಟು, ಹಾಗೆ 5 ಅಡಿಕೆ ಬೆಟ್ಟ, ಅರ್ಶಿಣ ಕೊಂಬು ಮತ್ತು ಉತ್ತತ್ತಿನೂ ಕೂಡ ನಾನು ಇಟ್ಕೊಂಡಿದ್ದೀನಿ. ಇಲ್ಲೇ ಸ್ವಲ್ಪ ದಾಳಂಬ್ರಿ ಹಣ್ಣನ್ನು ಇಟ್ಕೊಂಡಿದ್ದೀನಿ. ನೀವು ಇಲ್ಲಿ ಬಾಳೆಹಣ್ಣನ್ನಾದರೂ ತೊಗೋಬೋದು. ನಾನು ಇನ್ನೂ ಹಣ್ಣುಗಳನ್ನು ಏನೂ ತೊಗೊಂಡು ಬಂದಿಲ್ಲ. ದಾಳಂಬ್ರಿ ಹಣ್ಣನ್ನು ನಾನಿಟ್ಟು ತೋರಿಸ್ತಾ ಇದ್ದೀನಿ. ದಾಳಂಬ್ರಿ ಹಣ್ಣು ಲಕ್ಷ್ಮೀ ಅಮ್ಮನಿಗೆ ತುಂಬಾ ಇಷ್ಟ, ಹಾಗಾಗಿ ಇದನ್ನೇ ಇಟ್ಕೊಂಡಿದ್ದೀನಿ. ಈ ಕಡೆ ಒಂದು ಸ್ವಲ್ಪ ಹೂಗಳನ್ನೆಲ್ಲ ಇಟ್ಕೊಂಡಿದ್ದೀನಿ. ಮತ್ತು 2 ತೆಂಗಿನಕಾಯಿನ ತೊಗೊಂಡಿದ್ದೀನಿ. ಒಂದು ತೆಂಗಿನಕಾಯಿ ಅಮ್ಮನಿಗೆ ಇಡೋದಕ್ಕೆ, ಕಳ್ಸೋಕ್ಕೆ ಇಡೋದಕ್ಕೆ, ಹಾಗೆ ಇನ್ನೊಂದು ತೆಂಗಿನಕಾಯಿ ನಾವು ಏನು ಸಂಕಲ್ಪ ಮಾಡ್ಕೊಂಡಿರ್ತೀವಲ್ಲ ಆ ಸಂಕಲ್ಪಕ್ಕೆ ಇಟ್ಕೊಂಡು ಪೂಜೆ ಆದ ನಂತರ ಈ ಕಾಯಿನ ಒಡ್ಕೋಬೇಕಾಗುತ್ತೆ. ನೆಕ್ಸ್ಟು ಪ್ರಸಾದಕ್ಕೆ ರವೆ ಉಂಡೆ ಹಾಗೂ ಇನ್ನೂ ಸ್ವಲ್ಪ ಪ್ರಸಾದಗಳನ್ನು ಮಾಡೋದಿದೆ. ರವೆ ಉಂಡೆ ಮಾಡಿದ್ವಿ, ರವೆ ಉಂಡೆನ ಇಟ್ಟು ತೋರಿಸ್ತಾ ಇದ್ದೀನಿ. ಇಲ್ಲಿ ರಂಗೋಲಿ ಹಾಕೋದಕ್ಕೆ ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಇಷ್ಟು ಇದ್ದರೆ ಸಾಕು ಫ್ರೆಂಡ್ಸ್. ನಾವು ಎಲ್ಲ ಪೂಜೆನ ಸಂಪೂರ್ಣವಾಗಿ ಮಾಡ್ಬೋದು, ಹಾಗೆ ಸಿಂಪಲ್ ಆಗಿನೂ ಕೂಡ ನಾವು ಈ ಒಂದು ಪೂಜೆನ ಮಾಡ್ಬೋದು ಫ್ರೆಂಡ್ಸ್. ಬನ್ನಿ ಹಾಗಾದರೆ ಶುರು ಮಾಡೋಣ. ಮೊದಲನೇದಾಗಿ ಇಲ್ಲೊಂದು ಮಣಿ ಹಾಕ್ಕೊಂಡು ಅದಕ್ಕೆ ಬಿಳೆ ಬಟ್ಟೆನ ಹಾಕ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ಇದ್ರ ಮೇಲೆ ಒಂದು ಬಾಳೆ ಎಲೆಯನ್ನು ಹಾಕ್ಕೊಳ್ಳೋಣ. ಈ ರೀತಿ ಒಂದು ಬಾಳೆ ಎಲೆಯನ್ನು ಹಾಕ್ಕೋಬೇಕಾಗತ್ತೆ. ಬಾಳೆ ಎಲೆ ಇದು ಏನು ತುದಿ ಇರುತ್ತಲ್ಲ ಅದು ಲಕ್ಷ್ಮಿಗೆ ಎಡಭಾಗದಲ್ಲಿ ಆಗಬೇಕು. ಹಾಗಾಗಿ ಈ ಕಡೆ ಮುಖ ಮಾಡಿ ನಾನು ಬಾಳೆ ಎಲೆನ ಹಾಕ್ಕೋತಾ ಇದ್ದೀನಿ. ನೆಕ್ಸ್ಟು ಇದ್ರ ಮೇಲೆ ನಾನೇನು ತೋರಿಸಿದ್ನಲ್ಲ ಅಕ್ಕಿ ಹಿಟ್ಟು, ಅದರಲ್ಲೇ ನಾನು ಈಗ ಒಂದು ಸ್ವಲ್ಪ ರಂಗೋಲಿನ ಹಾಕ್ಕೋತಾ ಇದ್ದೀನಿ. ಅಕ್ಕಿ ಹಿಟ್ಟಿನಿಂದ ಹಾಕೋದು ತುಂಬಾ ಒಳ್ಳೆಯದು ಫ್ರೆಂಡ್ಸ್. ಹಾಗಾಗಿ ಅಕ್ಕಿ ಹಿಟ್ಟಿಂದನೇ ನಾನು ರಂಗೋಲಿನ ಹಾಕ್ಕೊಂಡು ನಿಮಗೇನು ಇಷ್ಟನೋ ಪದ್ಮ, ನಿಮ್ಗೆ ಯಾವುದು ಇಷ್ಟ ರಂಗೋಲಿ, ಸ್ವಸ್ತಿಕ್ ಆಗಲಿ ಮತ್ತು ಲಕ್ಷ್ಮಿಗೆ ಇಷ್ಟವಾಗುವಂಥ ರಂಗೋಲಿನ ನೀವು ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಅರಿಶಿನ ಕುಂಕುಮನ ಹಾಕ್ಕೊಳ್ಳಿ. ಒಂದು ಸ್ವಲ್ಪ ಹಾಕ್ಕೊಂಡು 1-2 ಅಕ್ಷತೆ ಕಾಳನ್ನು ಹಾಕ್ಕೋತಾ ಇದ್ದೀನಿ ಫ್ರೆಂಡ್ಸ್. ಇಷ್ಟು ನಮ್ಮ ಪೀಠ ಈಗ ನಾವು ರೆಡಿ ಮಾಡ್ಕೊಂಡಿದ್ದಾಯಿತು. ಇದ್ರ ಮೇಲ್ಗಡೆ ನಾವು ಏನು ಮಾಡಬೇಕಂದ್ರೆ, ನಾವು ಏನು ಅಕ್ಕಿ ಹಾಕ್ಕೊಂಡಿರ್ತೀವಲ್ಲ ಅದನ್ನು ಇಟ್ಕೋಬೇಕಾಗತ್ತೆ. ಈಗ ನಾನು ಬಾಳೆ ಎಲೆ ಮೇಲೆ ಈ ಅಕ್ಕಿ ತಟ್ಟೆನ ಇಟ್ಕೋತಾ ಇದ್ದೇನೆ. ಇದಕ್ಕೆ ಅಂದರೆ ಫಸ್ಟು 1 ಅಳತೆಯಲ್ಲಿ ಹಾಕ್ಕೊಂಡು ನಂತರದಲ್ಲಿ 5 ನಿಮ್ಮ ಮುಷ್ಟಿ ಎಷ್ಟು ಇರುತ್ತೋ ಅಷ್ಟು, ಅದರಲ್ಲಿ 4 ಮುಷ್ಟಿ ಅಂದರೆ 5 ಸಲ ಆಗೋ ಹಾಗೆ ನಾವು ತಟ್ಟೆಯಲ್ಲಿ ಅಕ್ಕಿನ ಹಾಕ್ಕೋಬೇಕಾಗುತ್ತೆ. ಅಕ್ಕಿಯಲ್ಲಿ 1 ಸ್ವಸ್ತಿಕ್ಕು,
ಹಾಗೆ ಶ್ರೀ ಓಂ, ಹಾಗೆ ಇನ್ನೊಂದು ಓಂ ಬರ್ಕೊಳ್ಳಿ, ಮತ್ತು ಒಂದು ಪದ್ಮನ ಈ ರೀತಿಯಾಗಿ ಅಕ್ಕಿಯಲ್ಲಿ ಬಿಡಿಸ್ಕೊಂಡು ಇದಕ್ಕೂ ಕೂಡ ಒಂದು ಸ್ವಲ್ಪ ಅರಿಶಿನ ಕುಂಕುಮನ ಹಾಕ್ಕೊಂಡು, ಚಿಟಿಕೆ ಅರಿಶಿನ ಚಿಟಿಕೆ ಕುಂಕುಮನ ಹಾಕ್ಕೊಂಡು ನೀವು ಕಳಸನ ಪ್ರತಿಷ್ಠಾಪನೆ ಮಾಡ್ಕೋಬೋದು. ಬನ್ನಿ ಈಗ ನಾವು ಕಳಸ ಪ್ರತಿಷ್ಠಾಪನೆ ಮಾಡುವಂಥ ತಾಮ್ರದ ಚಂಬಾಗಲಿ, ನಿಮ್ಮ ಮನೆಯಲ್ಲಿ ಹಿತ್ತಾಳೆ ಚಂಬಾದರೂ ಇಟ್ಕೋಬೋದು, ತಾಮ್ರದ ಚಂಬಾದರೂ ಇಟ್ಕೋಬೋದು. ಈಗ ನಾನಿಲ್ಲೇ ನೀರು ತುಂಬಿಸ್ಕೊಂಡು ಆಗಿದೆ. ಈಗ ನಾವು ಕಳಸವನ್ನು ಪ್ರತಿಷ್ಠಾಪನೆ ಮಾಡೋಕ್ಕಿಂತ ಮುಂಚೆಗೆ ಗಂಗೆನ ಪೂಜೆ ಮಾಡ್ಕೋಬೇಕಾಗತ್ತೆ. ಗಂಗೆ ಪೂಜೆ ಮಾಡುವಾಗ ಸ್ವಲ್ಪ ಅರಿಶಿನ ಮತ್ತು ಸ್ವಲ್ಪ ಕುಂಕುಮ ಮತ್ತು ಅರಿಶಿನವನ್ನು ಹಾಕಿ ಒಂದೆರಡು ಅಕ್ಷತೆ ಕಾಳನ್ನು ಹಾಕಿ, ಹಾಗೆ ಲಕ್ಷ್ಮಿ ಕಾಯಿನ್ ಇದ್ದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಇವಾಗ ತಾನೇ ಬಂದಿದೆ ಈ ಥರ ಕಾಯಿನು, 10 ರೂಪಾಯಿ ಕಾಯಿನು ಹಾಗೆ 20 ರೂಪಾಯಿ ಕಾಯಿನ್ ಕೂಡ ಬಂದಿದೆ. ಈ ರೀತಿ ಇರುವಂಥ ಕಾಯಿನ್ಗಳನ್ನು ನಿಮ್ಮ ಮನೆಯಲ್ಲಿ ಇದ್ದರೆ ಹಾಕ್ಕೊಳ್ಳಿ. ಈಗ ಒಂದು ಕಾಯಿನ್ ಕೂಡ ನಾನು ಹಾಕ್ಕೋತಾ ಇದ್ದೀನಿ. ಇದು 10 ರೂಪಾಯಿ ಕಾಯಿನು ಕಾಣಿಸ್ತಾ ಇದೆ, 10 ರೂಪಾಯಿ ಕಾಯಿನು. ಈಗ ಇದನ್ನು ಕೂಡ ಹಾಕ್ತಾಯಿದ್ದೀನಿ. ಒಂದು ಹೂವನ್ನು ಹಾಕ್ಕೊಂಡು ಈ ರೀತಿಯಾಗಿ ತಂಬಿಗೆ ಮೇಲೆ ಕೈ ಇಟ್ಟು ಗಂಗಾ ಮಂತ್ರವನ್ನು ಹೇಳ್ತಾ, ಅಂದರೆ ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲಸಿಂ ಕುರುಹು ಅಂತ ಹೇಳ್ಕೊಂಡು ಗಂಗೆಯನ್ನು ಸ್ಥಾಪನೆ ಮಾಡ್ಕೊಂಡಾದಮೇಲೆ ಈಗ ಕಳಸವನ್ನು ಇಡುವುದು ಯಾವ ರೀತಿ ಅಂತೇಳಿ ನಾನು ತಿಳಿಸ್ಕೊಡ್ತೀನಿ. ಕಳಸವನ್ನು ಇಡುವುದಕ್ಕಿಂತ ಮುಂಚೆಗೆ ಮತ್ತೊಂದು ಬಾಳೆ ಎಲೆಯನ್ನು ನಾನು ಹಾಕ್ಕೊತಾ ಇದ್ದೀನಿ. ಇದ್ಯಾಕಪ್ಪ ಅಂದರೆ ಇದಕ್ಕೆ ನಾವು ಯಾವುದೇ ಪೂಜೆ ಮಾಡುವಾಗ ಗಣೇಶನ ಮೊದಲನೇ ಪೂಜೆ ಗಣೇಶನಿಗೆ ಅಂತ ಇರುತ್ತೆ. ಹಾಗಾಗಿ ಇಲ್ಲಿ ನಾನು ಗಣೇಶ ನಮ್ಮ ಮನೆಯಲ್ಲಿ ಇಲ್ಲ ಅಂದರೆ ನಮ್ಮ ಮನೆಯೇ ಬೆಳ್ಳಿ ಗಣೇಶ ಇಲ್ಲ, ಪಂಚಲೋಹದ್ದು ಗಣೇಶ ಇಲ್ಲ ಅಂದ್ರೂ ಕೂಡ ಯಾವ ರೀತಿ ಗಣೇಶನ ಮಾಡ್ಕೋಬೋದು ಅನ್ನೋದನ್ನು ನಾನು ಇಲ್ಲಿ ತಿಳಿಸ್ಕೊಡ್ತೀನಿ. ಅರಿಶಿಣದ್ದಾದರೂ ಮಾಡ್ಕೋಬೋದು, ಹಾಗೆ ಗೋಮಾತೆಯ ಸಗಣಿಯಿಂದನೂ ಕೂಡ ನಾವು ನಮ್ಮ ಗಣೇಶನ ಮಾಡ್ಕೋಬೋದು. ಬನ್ನಿ ಹಾಗಾದರೆ ಗಣೇಶನ ಯಾವ ರೀತಿ ಮಾಡ್ಕೋಬೋದು ಅನ್ನೋದನ್ನು ಹೇಳ್ಕೊಡ್ತೀನಿ. ನಾನಿಲ್ಲಿ ಒಂದು ಸ್ವಲ್ಪ ಅರಿಶಿಣ ಪುಡಿನ ತೊಗೊಂಡಿದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ಹಾಲು ಹಾಕ್ಕೋತಾ ಇದ್ದೀನಿ. ಹಾಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಈ ರೀತಿಯಾಗಿ ಇದನ್ನು ಕಲಿಸ್ತಾ ಬರಬೇಕಾಗುತ್ತೆ. ಈ ರೀತಿಯಾಗಿ ಇಷ್ಟು ಮಾಡಿದರೆ ಸಾಕು, ನಮಗೆ ಅರಿಶಿಣದ ಗಣಪತಿ ರೆಡಿ ಆಗ್ತಾನೆ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ರೀತಿಯಾಗಿ ಗಣೇಶನ ರೆಡಿ ಮಾಡ್ಕೊಂಡದ್ದಾಯಿತು. ಇನ್ನೊಂದು ಬಾಳೆ ಎಲೆನ ಹಾಸ್ಕೊಂಡು ಬಾಳೆ ಎಲೆನ ಹಾಕ್ಕೊಂಡು ಅದಕ್ಕೆ ರಂಗೋಲಿಯನ್ನು ಹಾಕಿದ್ದಾಯಿತು, ಅಕ್ಷತೆ ಕಾಳೆಲ್ಲ ಅರಿಶಿನ ಕುಂಕುಮ ಹಾಕಿದ್ದಾಯಿತು. ಈ ಗಣೇಶನ ಇಲ್ಲಿ ಕೂರಿಸ್ಕೊಳ್ಳೋಣ. ಇದು ಕೂಡ ಗಣೇಶ. ಹಾಗೆ ಆಕಳದ ಸಗಣಿಯಲ್ಲೂ ಕೂಡ, ಅಂದರೆ ಆಕಳದ ಸಗಣಿಯಲ್ಲೂ ಕೂಡ ನಾವು ಗಣೇಶನನ್ನು ಮಾಡ್ಕೋಬೋದು. ಅದನ್ನು ಯಾವ ರೀತಿ ಮಾಡಿದ್ದೀನಿ ಅಂತೇಳಿ ತೋರಿಸ್ತಾರೆ. ಇದೇ ಥರನಾಗಿ ಆಕಳದ ಸಗಣಿಯಲ್ಲೂ ಕೂಡ ನಾವು ಗಣೇಶನ ತಯಾರಿ ಮಾಡ್ಕೊಂಡಿದ್ದೀವಿ. ನೋಡ್ತಾ ಇದ್ದಲ್ಲ ಫ್ರೆಂಡ್ಸ್, ಇದು ಆಕಳದ್ದೇ ಸಗಣಿ. ಅದನ್ನು ಕೂಡ ನಾನು ಈ ರೀತಿಯಾಗಿ ಗಣೇಶನ ಮಾಡ್ಕೊಂಡಿದ್ದೀನಿ. ಇದನ್ನು ಕೂಡ ನಾನು ನಿಮಗೆ ಇಟ್ಟು ತೋರಿಸ್ತಾ ಇದ್ದೀನಿ. ನಿಮಗೆ ಯಾವುದು ಅನುಕೂಲನೋ, ಹಳ್ಳಿಗಳಲ್ಲಾದರೆ ನಮಗೆ ಆಕಳದ ಸಗಣಿ ಸಿಗುತ್ತೆ, ಸಿಟಿಗಳಲ್ಲಾದರೆ ಸಿಗೋದು ಸ್ವಲ್ಪ ಕಡಿಮೆ ಅನಿಸುತ್ತೆ ನನಗೆ. ಇದು ನಮ್ಮ ಮನೆ ಹತ್ತಿರ ಇರುವಂಥ ಆಕಳದ್ದೇ ಸಗಣಿ, ಮತ್ತು ಇದು ಕೂಡ ಅರಿಶಿಣದ್ದು ಎಲ್ಲರಿಗೂ ಸಿಗುತ್ತೆ ಅರಿಶಿಣದ್ದು. ಹಾಗಾಗಿ ನೀವು ಅರಿಶಿಣದ್ದು ಕೂಡ ಮಾಡ್ಕೋಬೋದು. ಇದಕ್ಕೂ ಕೂಡ ಮೊದಲನೇದಾಗಿ ಪೂಜೆನ ಮಾಡ್ಕೊಳ್ಳೋಣ. ಇಲ್ಲಿ ಕುಂಕುಮ ಅರಿಶಿನ, ಹಾಗೆ ಇಲ್ಲಿ ಕೂಡ ಕುಂಕುಮ ಅರಿಶಿನ ಹಚ್ಕೊಂಡಿದ್ದೀನಿ. ಈಗ ಗರಿಕೆ ಸೊಪ್ಪನ್ನು ಇಟ್ಕೋತಾ ಇರೋ ಹಾಗೆ ಇಲ್ಲಿ ಕೂಡ ನಾನು ಗರಿಕೆ ಸೊಪ್ಪನ್ನು ಇಟ್ಕೋತಾ ಇದ್ದೀನಿ. ನಿಮಗೆಷ್ಟು ದಳ ಬೇಕು, 21 ದಳ ಇಟ್ಟರು ತುಂಬಾ ಒಳ್ಳೆಯದು. ಈಗ ನಾನು ಕೂಡ ಇಲ್ಲಿ ಗರಿಕೆ ಸೊಪ್ಪನ್ನು ಇಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ. ಈ ಕಡೆ ಅರಿಶಿಣದ ಗಣೇಶನಿಗೂ ಕೂಡ ನಾನು ಗರಿಕೆ ಸೊಪ್ಪನ್ನು ಇಡ್ತಾಯಿದ್ದೀನಿ. ಇಲ್ಲಿ ಗರಿಕೆ ಸೊಪ್ಪನ್ನು ಇಟ್ಟಾಯಿತು. ತದನಂತರದಲ್ಲಿ ಕೆಂಪು ಹೂವು ಅಂದರೆ ಗಣೇಶನಿಗೆ ಇಷ್ಟ, ಲಕ್ಷ್ಮಿಗೂ ಇಷ್ಟ. ನಾನು ಕೆಂಪು ಹೂವನ್ನು ಇಟ್ಕೋತಾ ಇದ್ದೀನಿ.
ಎಷ್ಟು ಥರದ ಹೂವನ್ನು ಇಟ್ಟು ದೇವರಿಗೆ ನಮಸ್ಕರಿಸೋದ್ರಿಂದನೂ ತುಂಬಾ ಖುಷಿ ಕೊಡುತ್ತೆ, ಮನಸ್ಸಿಗೂ ಕೂಡ ತುಂಬಾ ಒಳ್ಳೆಯದು ಅನಿಸುತ್ತೆ, ಶಾಂತ ಮನೋಭಾವನೆ ಮೂಡುತ್ತೆ. ಈ ರೀತಿಯಾಗಿ ನಾನು ಗಣೇಶನ ಪೂಜೆ ಆಯಿತು. ಈಗ ನಂತರದಲ್ಲಿ ಕಳಸನ ಯಾವ ರೀತಿ ಸ್ಥಾಪನೆ ಮಾಡ್ಬೋದು ಅಂತ ಹೇಳ್ತಾ ಇದ್ದೀನಿ. ಮೊದಲಿಗೆ ದೀಪನ ಹಚ್ಕೊಂಡು ಬಿಡೋಣ. ಈಗ ನಾನು ಮಾವಿನ ಎಲೆನ ಕಳಸಕ್ಕೆ ಇಟ್ಕೋತಾ ಇದ್ದೀನಿ. ಮಾವಿನ ಎಲೆ ಇಡುವಾಗ 9 ಎಲೆ ಇರುವ ಮಾವಿನ ಎಲೆನ ಇಟ್ಕೊಳ್ಳಿ. ಈ ಥರ ಗೊನೆ ಇರೋದು 9 ಎಲೆ ಆಗಿರ್ಬೋದು. ಹಾಗೆ ನಾನು ಕೂಡ ಇಲ್ಲಿ 9 ಎಲೆದು ತೊಗೊಂಡಿನಿ. 1 2 3 4 5 6 7 8 9 ಎಲೆಗಳು ಈ ಮಾವಿನ ಗೊನೆಯಲ್ಲಿದೆ. ಅದೇ ರೀತಿಯಾಗಿ ನಾನು ಮಾವಿನ ಎಲೆನ ನಾವು ಯಾವ ರೀತಿ ಇದು ಕಳಸನ ನೀರನ್ನು ಅಂದರೆ ಗಂಗೆನ ಪೂಜೆ ಮಾಡ್ಕೊಂಡಿದ್ವಲ್ಲ ಅದರಲ್ಲಿ ಈ ಮಾವಿನ ಎಲೆನ ಇಟ್ಕೋತಾ ಇದ್ದೀನಿ. ಮತ್ತು ನಾವು ಕಳಸಕ್ಕೆ ಇಡಬೇಕಾದ ತೆಂಗಿನಕಾಯಿನೂ ಕೂಡ ಇಟ್ಕೋತಾ ಇದ್ದೀನಿ. ಈಗ ಇಟ್ಕೊಂಡಾದಮೇಲೆ ಅಮ್ಮನವರ ಮುಖಪದ್ಮವನ್ನು ಕೂಡ ನಾನು ಈಗ ಹಾಕೋತಾ ಇದ್ದೀನಿ. ಈಗ ಮುಖಪದ್ಮವನ್ನು ನಾನು ಹಾಕ್ಕೊಂಡಾಯಿತು. ಈಗ ಅಮ್ಮನವ್ರಿಗೂ ಕೂಡ ಪೂಜೆನ ಮಾಡ್ತಾಯಿದ್ದೀನಿ. ಗಂಧ, ವಿಭೂತಿ, ಕುಂಕುಮ, ಅರಿಶಿಣ ಹಾಗೆ ಹೂಗಳನ್ನು ಕೂಡ ನಾನು ಇಟ್ಕೊತಾ ಇದ್ದೀನಿ. ಇಟ್ಟಾದಮೇಲೆ ಜಾಕೆಟ್ ಬಟ್ಟೆನ ಹಾಕ್ಕೋತಾ ಇದ್ದೀನಿ. ಅಂದರೆ ಹಸಿರು ಬಣ್ಣ ಇರುವಂಥ ಒಂದು ಬ್ಲೌಸ್ ಪೀಸನ್ನು ಯೂಸ್ ಮಾಡ್ತಾಯಿದ್ದೀನಿ. ಅದನ್ನು ಕೂಡ ಈಗ ಹಾಕೋತಾ ಇದ್ದೀನಿ. ಇದಕ್ಕೆ ಬಳೆಗಳನ್ನು ಹಾಕೋತಾ ಇದ್ದೀನಿ. ಇಷ್ಟು ಬಳೆಗಳು ಹಾಕಿದಾದಮೇಲೆ ಮಾಂಗಲ್ಯನ ಹಾಕೋತಾ ಇದ್ದೀನಿ. ನಿಧಾನವಾಗಿ ಹಾಕ್ಕೊಳ್ಳಿ. ಒಂದು 5 ನಿಮಿಷ ಲೇಟ್ ಆದರೂ ಪರವಾಗಿಲ್ಲ, ನೀಟಾಗಿ ಹಾಕ್ಕೊಳ್ಳಿ. ಈಗ ಮಾಂಗಲ್ಯನೂ ಕೂಡ ಹಾಕಾಯಿತು. ಅದಕ್ಕೂ ಕೂಡ ಪೂಜೆ ಮಾಡ್ಕೋತಾ ಇದ್ದೀನಿ. ಇಷ್ಟು ಆಯಿತು. ಹಾಗೆ ನಮ್ಮ ಮನೇಲಿ ಯಾವುದಾದ್ರೂ ಆಭರಣಗಳಿದ್ದರೆ ಆಭರಣನ ಹಾಕ್ಕೋಬೋದು. ಈ ರೀತಿಯಾಗಿ ನಾನು ಕಳಸನ್ನು ಸ್ಥಾಪನೆ ಮಾಡಿದೆ. ಹಾಗೆ ಅಮ್ಮನವ್ರಿಗೆ ಪೂಜೆನೂ ಆಯಿತು. ನಿಮಗೆ ಯಾವ ರೀತಿ ಅಲಂಕಾರ ಬೇಕೋ ಆ ರೀತಿ ಅಲಂಕಾರ ಮಾಡ್ಕೊಳ್ಳಿ. ಸೀರೆಯನ್ನು ಉಡಿಸೋದಾದರೆ ಉಡಿಸಿ, ಇಲ್ಲಪ್ಪ ನಮ್ಮ ಹತ್ರ ಈ ವರ್ಷಕ್ಕೆ ಇಷ್ಟೇ, ಮುಂದಿನ ವರ್ಷ ಚೆನ್ನಾಗಿ ನಾವಿನ್ನೂ ಅಭಿವೃದ್ಧಿ ಆಗ್ತೀವಿ ಅನ್ನೋವಾಗ ಆವಾಗ ಸೀರೆ ತಂದಾದರೂ ಉಡಿಸ್ಬೋದು. ಈ ರೀತಿ ನಾನೀಗ ಬ್ಲೌಸ್ ಪೀಸಲ್ಲಿ ತೋರಿಸೋರ ಹಾಗೆ ನೀವು ಸೀರೆನೂ ಉಡಿಸ್ಕೊಂಡು ಪೂಜೆನ ಮಾಡ್ಕೋಬೋದು. ಮತ್ತು ಮನೆಯಲ್ಲಿರುವ ಆಭರಣ ಹಾಕ್ಕೊಳ್ಳಿ. ನೀವು ಕೂಡ ಹಾಕ್ಕೊಳ್ಳಿ. ಎಲ್ಲ ಆಭರಣವೂ ಕೂಡ ದೇವ್ರಿಗೆ ಹಾಕಿ ನೀವು ಹಾಕೋದೇ ಇರೋದು ತಪ್ಪಾಗುತ್ತೆ. ಹಾಗೆ ಮಾಂಗಲ್ಯ ಇರೋರು ಹಾಕ್ಕೊಳ್ಳಿ. ಅದನ್ನು ಬೆಳ್ಳಿ ಮಾಂಗಲ್ಯನ ಗೋಲ್ಡ್ ನೀರೇನೋ ಕೂಡಿಸಿ ಮಾಡಿಕೊಡ್ತಾರೆ, ಅದನ್ನಾದರೂ ಹಾಕ್ಕೋಬೋದು. ಇಲ್ಲ ನೀವು ಅರ್ಶಿಣ ಕೊಂಬು ಈ ಥರ ಮಕ್ಕಳು ಬೇರೆಯವರು ಅರ್ಶಿಣ ಕೊಂಬನ್ನೇ ಹಾಕ್ಕೊಂಡ್ರು ತುಂಬಾ ಚೆನ್ನಾಗಿರುತ್ತೆ. ಈ ಥರ ಬಳೆಗಳನ್ನೆಲ್ಲ ಹಾಕ್ಕೊಳ್ಳಿ. ಬ್ಲೌಸ್ ಪೀಸ್ ಇಟ್ಕೊಳ್ಳಿ. ಕಳಸನ ಅಲಂಕಾರ ಮಾಡ್ಕೊಂಡಿದ್ದಾಯಿತು. ಈ ಕಡೆ ಗಣೇಶನ ಪೂಜೆ ಆಯಿತು. ನಂತರದಲ್ಲಿ ತಾಯಿಗೆ ಗೆಜ್ಜೆ ವಸ್ತ್ರನ ಹಾಕ್ತಾಯಿದ್ದೀನಿ. ಮರ್ತಿದ್ದೆ, ಕ್ಷಮಿಸಿ. ಗೆಜ್ಜೆ ವಸ್ತ್ರನ ಹಾಕೋತಾ ಇದ್ದೀನಿ. ಇಷ್ಟೆಲ್ಲ ಪೂಜೆ ಆದಮೇಲೆ ಇದು ಏನು ಮಡ್ಲಕ್ಕಿ ಅಂತೀವಲ್ಲ ಅದನ್ನು ಹಾಕಿದ್ದೆ. ಇದರಲ್ಲಿ ಸ್ವಲ್ಪ ಈ ರೀತಿ ಅರಿಶಿನ ಕುಂಕುಮ ಇರೋ ಪಕೆಟ್
ಹಾಗೆ ಅಲಂಕಾರ ವಸ್ತುಗಳನ್ನೆಲ್ಲ ಇಟ್ಟಿದ್ದಾಯಿತು. ಇಷ್ಟು ಇದಾಯಿತು. ಹಾಗೆ ನೈವೇದ್ಯ ಆಯಿತು. ಇದು ಕಾಯಿ ಸಂಕಲ್ಪ ಮಾಡೋದಕ್ಕೆ. ಇದಕ್ಕೂ ಅರಿಶಿನ ಕುಂಕುಮ ಹಾಗೆ ಒಂದು ಹೂವಿಟ್ಟು ನಾವು ಸಂಕಲ್ಪ ಮಾಡಿಕೊಂಡು ಈ ರೀತಿಯಾಗಿ ಅರಿಶಿನ ಕುಂಕುಮ ಹೂಗಳನ್ನೆಲ್ಲ ಇಟ್ಟು ಇದ್ರ ಮೇಲೆ ಕೈ ಇಟ್ಟು ನಿಮ್ಗೆ ಏನೇನು ಬೇಕೋ ಅದನ್ನು ಬೇಡ್ಕೊಳ್ಳಿ. ಸಂಕಲ್ಪ ಮಾಡ್ಕೊಂಡಾದಮೇಲೆ ನೀವು ಕುಂಕುಮಾರ್ಚನೆ ಮಾಡೋದಾದರೆ ಕುಂಕುಮಾರ್ಚನೆ ಅಷ್ಟೋತ್ತರ ಶತನಾಮಾವಳಿ ಹೇಳಿ ಕುಂಕುಮಾರ್ಚನೆ ಮಾಡ್ಕೊಳ್ಳಿ. ಅಕ್ಷತೆ ಕಾಳನ್ನು ಹಾಕ್ಕೊಂಡು ಕೂಡ ಮಾಡ್ಕೋಬೋದು, ಹೂಗಳನ್ನು ಹಾಕ್ಕೊಂಡಾದರೂ ಮಾಡ್ಕೋಬೋದು. ಇದೆಲ್ಲ ಆದಮೇಲೆ ಹಣ್ಣುಗಳನ್ನು ನೈವೇದ್ಯ ಮಾಡೋದು ಆದಮೇಲೆ ಸಾಯಂಕಾಲದ ಹೊತ್ತಿಗೆ ಮನೆಗೆ ಬಂದವ್ರಿಗೆ ಮುತ್ತೈದೆಯರಿಗೆ ಯಾವ ರೀತಿ ಅಂದರೆ ನಿಮ್ಮ ಕೈಲಾದಷ್ಟು ನೀವು ಅಲಂಕಾರ ವಸ್ತುನಾದರೂ ಕೊಡ್ಬೋದು. ಅಂದರೆ ಅವ್ರಿಗೇನಾದ್ರು ಹೆಣ್ಮಕ್ಳಿಗೆ ಖುಷಿ ಆಗಿರ್ಬೇಕು ತೊಗೊಂಡಾಗ. ಆ ರೀತಿಯಾಗಿ ಅಲಂಕಾರ ವಸ್ತುಗಳನ್ನು ನೀವು ಹಣೆಬೊಟ್ಟು ಆಗಲಿ, ಅಂದರೆ ಸ್ಟಿಕ್ಕರ್ ಪಾಕೆಟ್ ಆಗಲಿ, ಅವ್ರಿಗೆ ಪೌಡರ್ ಆಗಲಿ, ಯಾವುದೇ ರೀತಿಯ ವಸ್ತುಗಳನ್ನ ಕೊಟ್ಟರೆ ಅವ್ರಿಗೆ ಖುಷಿ ಆಗುತ್ತೋ ಆ ರೀತಿ ಆದ್ರೂ ಇಟ್ಕೋಬೋದು. ಇಲ್ಲ ಒಂದು ಬ್ಲೌಸ್ ಪೀಸ್ ಜೊತೆ ಆ ಬ್ಲೌಸ್ ಪೀಸ್ ಜೊತೆ ಏರನ್ನಾಗಿ ಅಂದರೆ ಅಡಿಕೆ ಹಾಗೆ ಅರಿಶಿಣ ಕೊಂಬು, ನೆನಗಡಲೆ, ಅಕ್ಕಿ, ಉತ್ತತ್ತಿ, 2 ಹಣ್ಣು ಯಾವುದಾದ್ರೂ ಇಟ್ಕೊಳ್ಳಿ. ಬಾಳೆಹಣ್ಣು 2 ಆದರೂ ಇಟ್ಕೊಳ್ಳಿ. ನಾನಿಲ್ಲಿ 2 ಹಣ್ಣನ್ನು ಇಟ್ಟು ತೋರಿಸ್ತಾ ಇದ್ದೀನಿ. ಒಂದು ಪೇರಳೆ ಹಣ್ಣು, ಒಂದು ದಾಳಿಂಬೆ ಹಣ್ಣನ್ನು ಇಟ್ಟು ತೋರಿಸ್ತಾ ಇದ್ದೀನಿ. ಹಾಗೆ ಹೂಗಳನ್ನು ಇಷ್ಟನ್ನಾದ್ರೂ ನಾವು ಮನೆಗೆ ಬಂದವ್ರಿಗೆ ಉಡಿಯನ್ನು ತುಂಬೋದು. ಇಷ್ಟು ಇದು ಆಯಿತು. ಈ ಕಡೆ ವರಮಹಾಲಕ್ಷ್ಮಿ ಅಮ್ಮನವರ ಮಡ್ಲಕ್ಕಿ ಆಯಿತು. ಇದನ್ನು ಸ್ವಲ್ಪನೇ ಹಾಕಿ ಚಿಕ್ಕದಾಗಿ ಅಮ್ಮನವ್ರಿಗೆ ಅವು ಕಟ್ಟಿ ಇಡಿ, ಅಂದರೆ ಅವರ ಬಲಭಾಗದಲ್ಲಿ ಈ ಎಲ್ಲ ವಸ್ತುಗಳನ್ನು ಮನೆಗೆ ಬಂದವ್ರಿಗೆ ಯಾವುದೇ ರೀತಿಯಾಗಿ ಕಾಣದೇ ಇರೋ ಹಾಗೆ ಸೈಡಿಗೆ ಕಟ್ಟಿಟ್ಕೊಳ್ಳಿ. ನಂತರದಲ್ಲಿ ನೀವು ಯಾವುದೇ ರೀತಿ ಬೇಕೋ ಆ ರೀತಿ ಅಲಂಕಾರ ಮಾಡ್ಕೋಬೋದು. ಈ ಕಡೆ ಹಣ್ಣುಗಳನ್ನು ಇಟ್ಕೊಂಡಿದ್ದೀನಿ. ದೇವರಿಗೆ ಅರ್ಚನೆ ಆಗಬೇಕು ಅಂದರೆ, ದೇವರಿಗೆ ಸಲ್ಲಬೇಕು ಅಂದರೆ, ಈಗ ನಾವು ಏನೇನು ಪ್ರಸಾದಗಳನ್ನು ಮಾಡಿರ್ತೀವಲ್ಲ ಅವುಗಳಿಗೆಲ್ಲನೂ ಪೂಜೆ ಮಾಡಿ ಅವುಗಳಿಗೆ ಹೂವು ಏರಿಸಿ ಪೂಜೆ ಮಾಡಿದಾಗ ಅದು ದೇವರಿಗೆ ಸಮರ್ಪಣೆ ಆಗುತ್ತೆ. ಇಷ್ಟು ನನಗೆ ತಿಳಿದ ಮಟ್ಟಿಗೆ ನಾನು ವರಮಹಾಲಕ್ಷ್ಮಿ ಹಬ್ಬನ ಯಾವ ರೀತಿ ಆಚರಿಸ್ತೀನಿ, ಸಿಂಪಲ್ಲಾಗಿ ಆಚರಿಸೋರ್ಗೂ ನಾನು ಮಾಹಿತಿಯನ್ನು ಕೊಟ್ಟಿದ್ದೀನಿ. ಇದರಲ್ಲಿ ಏನಾದರೂ ತಪ್ಪಿದರೆ ದಯವಿಟ್ಟು ಕ್ಷಮೆ ಇರಲಿ ಅಂತ ಕೇಳ್ತಾ, ಕೊನೆಯದಾಗಿ ಹೇಳೋದೇನೆಂದರೆ, ಇಷ್ಟೆಲ್ಲ ಆದಮೇಲೆ ಆರತಿನ ಮಾಡ್ಕೊಳ್ಳಿ. ಕಳಸ ಎಲ್ಲ ಇಟ್ಕೊಂಡು ಆರತಿ ಮಾಡ್ಕೊಳ್ಳಿ. ತದನಂತರದಲ್ಲಿ ಎಲ್ಲರೂ ಮುತ್ತೈದರು ಮನೆಗೆ ಬಂದು ಹೋದಾದಮೇಲೆ ರಾತ್ರಿಗೆ ಅಮ್ಮನವ್ರಿಗೆ ದೃಷ್ಟಿ ತೆಗೆಯೋದಕ್ಕಾಗಿ ಕೆಂಪು ಆರತಿ ಮಾಡಿಕೊಂಡು 1-2 ಸಲ ಕಳಸನ ಅಂದರೆ ಸ್ವಲ್ಪ ಮುಟ್ಟಿ ಅಥವಾ ಇಲ್ಲಾಂದ್ರೆ ಒಂದು ಹೂವನ್ನು ಕಳಸದಿಂದ ಕೆಳಗಿಳಿವಿ ಪೂಜೆನ ವಿಸರ್ಜನೆ ಮಾಡ್ಬೋದು. ಹಾಗೆ ಮರುದಿನ ಶನಿವಾರ ಇರೋದ್ರಿಂದ ಬೆಳಿಗ್ಗೆ ಸ್ವಲ್ಪ ಎದ್ದು ಎಲ್ಲ ದೀಪಕ್ಕೂ ಸ್ವಲ್ಪನೇ ಎಣ್ಣೆ ಹಾಕಿ ಪೂಜೆನ ಮಾಡಿ ಆ ನಂತರದಲ್ಲೂ ಕೂಡ ಕಳಸನ ಇಳಿಸ್ಬೋದು. ಈ ರೀತಿಯಾಗಿ ವರಮಹಾಲಕ್ಷ್ಮಿ ಹಬ್ಬನ ಸಿಂಪಲ್ಲಾಗಿ ಕೂಡ ಆಚರಿಸ್ಬೋದು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀನಿ. ಹೇಗನ್ನಿಸ್ತು ಅಂಥೇಳಿ ಕಮೆಂಟ್ ಮಾಡಿ. ನೀವು ಕೂಡ ಯಾವ ರೀತಿ ಹಬ್ಬನ ಸೆಲೆಬ್ರೇಟ್ ಮಾಡಿದ್ರಿ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಅಂತ ಕೇಳ್ಕೊತಾ ಇದ್ದೀನಿ. ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಕೆ ಶಿವೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಈ ರೀತಿಯಾಗಿ ಸಿಂಪಲ್ಲಾಗಿ ಪೂಜೆನ ಮಾಡ್ಕೋಬೋದು. ಮತ್ತು ದುಡ್ಡು ಇಡೋರು ಇದ್ದರೆ ದುಡ್ಡನ್ನು ಸ್ವಲ್ಪ ಸೈಡಿಗೆ ಅಮ್ಮನ ಹತ್ರ ಇಡಿ, ಸ್ವಲ್ಪ ಬಚ್ಚಿಡಿ, ಜನರಿಗೆ ಕಾಣದೇ ಇರೋ ರೀತಿಯಾಗಿ ಆಡಂಬರದ ರೀತಿಯಾಗಿ ಕಾಣುವಾಗಿ ಇಡಬೇಡಿ ಅಂತ ಕೇಳ್ಕೊತಾ ಇದ್ದೀನಿ. ಇಲ್ಲಿವರೆಗೂ ನನ್ನ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಈ ಎಲ್ಲ ಮಾಹಿತಿಗಳು ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಹೇಗನ್ನಿಸ್ತು ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸಿ. ಮತ್ತೊಮ್ಮೆ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತಾ, ಎಲ್ರಿಗೂ ಲಕ್ಷ್ಮಿ ಅಮ್ಮ ಒಳ್ಳೇದು ಮಾಡಲಿ, ಎಲ್ರಿಗೂ ಹರಸಲಿ, ಆಶೀರ್ವದಿಸಲಿ ಅಂತ ಕೇಳ್ಕೊಳ್ತಾ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.